ನಾಳೆಯಿಂದ ಮತ್ತೆ ಬಿಜೆಪಿ ಜಾತ್ರೆ ಶುರುವಾಗ್ತಿದೆ. ಕಲಬುರಗಿಯಲ್ಲಿ ಬೃಹತ್ ಒಬಿಸಿ ಸಮಾವೇಶಕ್ಕೆ ಬಿಜೆಪಿ ಮಾಡಿಕೊಂಡಿರೋ ತಯಾರಿ ಕಾಂಗ್ರೆಸ್ನವರ ನಿದ್ದೆಗೆಡಿಸಿದೆ. ಜನಸಂಕಲ್ಪ ಯಾತ್ರೆಗೆ ಬ್ರೇಕ್ ಕೊಟ್ಟಿದ್ದ ಬೊಮ್ಮಾಯಿ ಸರ್ಕಾರ ನಾಳೆಯಿಂದ ಮತ್ತೆ ಸಮಾವೇಶಗಳ ಸರಮಾಲೆ ರೆಡಿ ಮಾಡುತ್ತಿದೆ. ನಾಳೆ ಕಲಬುರಗಿಯಲ್ಲಿ ಬಿಜೆಪಿ ವಿರಾಟ್ ಒಬಿಸಿ ಐತಿಹಾಸಿಕ ಸಮಾವೇಶ ಆಯೋಜಿಸಿದೆ. ಸಮಾವೇಶಕ್ಕೆ ರಾಜ್ಯಾದ್ಯಂತ 4,000 ಬಸ್ಗಳು, 20,000 ಬೈಕು, ಕಾರು, ಇತರೆ ವಾಹನಗಳಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನರನ್ನ ಸಮಾವೇಶಕ್ಕೆ ಕರೆತರಲು ವ್ಯವಸ್ಥೆ ಮಾಡಿದ್ದಾರೆ. ಕಲಬುರಗಿ ವಿಭಾಗದಿಂದಲೇ 2.5 ಲಕ್ಷ ಜನರನ್ನ ಸೇರಿಸುತ್ತಿದ್ದಾರೆ. ಉಳಿದಂತೆ ರಾಜ್ಯಾದ್ಯಂತ 224 ಕ್ಷೇತ್ರಗಳಿಂದ 3 ಲಕ್ಷದಷ್ಟು ಜನರನ್ನ ಕರೆತರಲು ವ್ಯವಸ್ಥೆ ಮಾಡಿದ್ದಾರೆ. ಕಲಬುರಗಿ ಹೊರವಲಯ ನಾಗನಹಳ್ಳಿ ಪೊಲೀಸ್ ತರಬೇತಿ ಶಾಲೆ ಪಕ್ಕದಲ್ಲಿರುವ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ ರದ್ದೇವಾಡಗಿಗೆ ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸೇರಿರುವ 100 ಎಕರೆ ವಿಶಾಲ ಭೂ ಪ್ರದೇಶದಲ್ಲಿ ಸಮಾವೇಶಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ. 1,000 ಹೋಟೆಲ್ ರೂಮ್ಗಳು ಬುಕಿಂಗ್ ಆಗಿವೆ. ಕಾರ್ಯಕರ್ತರಿಗೆ 50 ಕಲ್ಯಾಣ ಮಂಟಪದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸಮಾವೇಶದ ಬಗ್ಗೆ ಬಿಎಸ್ವೈ ಬೊಮ್ಮಾಯಿ ಸಭೆ. ನಾಳೆ ನಡೆಯಲಿರುವ ಒಬಿಸಿ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಹೇಗೆ ಗುಡುಗು ಸಿಡಿಲು ಎಬ್ಬಿಸಬೇಕು, ಕಾಂಗ್ರೆಸ್ ಕಟ್ಟಿಹಾಕಲು ಏನೆಲ್ಲ ಮಾಡಬೇಕು ಎಲ್ಲವನ್ನ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಇವತ್ತು ಯಡಿಯೂರಪ್ಪರನ್ನ ಭೇಟಿ ಮಾಡಿದ ಬೊಮ್ಮಾಯಿ 30 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು. ಮತ್ತೆ ಗರಿಗೆದರಿದ್ದ ಸಂಪುಟ ವಿಸ್ತರಣೆ ಕೂಗು. ಒಬಿಸಿ ಸಮಾವೇಶದ ಮಧ್ಯೆ ಯಡಿಯೂರಪ್ಪ ಜೊತೆ ಸಂಪುಟ ವಿಸ್ತರಣೆ ಬಗ್ಗೆಯೂ ಸಿಎಂ ಬಿಎಸ್ವೈ ಜೊತೆ ಚರ್ಚೆ ನಡೆಸಿದ್ರು. ಈಶ್ವರಪ್ಪ ಮತ್ತು ರಮೇಶ್ ಜಾರಕಿಹೊಳಿಗೆ ಮಂತ್ರಿ ಸ್ಥಾನ ಸಿಗೋ ಸಾಧ್ಯತೆ ಇದೆ. ವಿಸ್ತರಣೆ ಪುನರ್ರಚನೆ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಯಾವ ಕಾರಣಕ್ಕೆ ನಮ್ಮನ್ನು ನಾವು ರಾಜೀನಾಮೆ ಕೊಟ್ಟವೋ ನಮ್ಗೆ ಬಿ ರಿಪೋರ್ಟ್ ಸಲ್ಲಿಸಿದ ನಂತರ ತನಿಖಾ ಏಜೆನ್ಸಿಗಳು ನಮ್ಮನ್ನು ತಗೊಳ್ಬೇಕು, ಇಲ್ಲದೇ ಇದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಅನ್ನುವಂಥ ಭಾವನೆಯನ್ನು ಕೂಡ ಕೆಲವರು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಒಬಿಸಿ ಸಮಾವೇಶಕ್ಕೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಖರ್ಗೆ ಅನ್ನೋ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಸಿದ್ಧತೆ ನಡೆಸುತ್ತಿದೆ. ನವೆಂಬರ್ 6ಕ್ಕೆ ಖರ್ಗೆಯನ್ನ ಕರೆಸಿ ದೊಡ್ಡ ಕಾರ್ಯಕ್ರಮ ನಡೆಸೋದಕ್ಕೂ ಸಿದ್ಧತೆ ಮಾಡಿಕೊಳ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.